ಇವತ್ತು ಸಂಜೆ ಒಳಗೆ ಖಾತೆ ಹಂಚಿಕೆ ಆಗಬಹುದಾದಂತ ಚಾನ್ಸಸ್ ಹೆಚ್ಚಿದೆ. ಪ್ರಭಾವಿ ಖಾತೆಗಳಿಗಾಗಿ ಭಾರೀ ಡಿಮಾಂಡ್ ಅನ್ನ ಇಡ್ತಾ ಇದ್ದಾರೆ ಕೆಲ ಸಚಿವರುಗಳು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಪ್ರಮುಖವಾಗಿ ಕಾರ್ಮಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಆರ್ಥಿಕ ಇಲಾಖೆ, ಈ ಇಲಾಖೆಗಳಿಗೆ ಬಹಳ ಲಾಬಿ ನಡೀತಾ ಇದೆ. ಇದೇ ಕಾರಣದಿಂದಾಗಿ ಖಾತೆ ಹಂಚಿಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಮಾಹಿತಿ. ಇವತ್ತು ಸಂಜೆ ಒಳಗಾಗಿ ಖಾತೆ ಹಂಚಿಕೆ ಫೈನಲ್ ಆಗುವಂತ ಚಾನ್ಸಸ್ ಹೆಚ್ಚಿದೆ. ಈ ಟೈಮ್ನಲ್ಲಿ ಸಚಿವರುಗಳು ಕೊಡುವಂತ ವಿವರಣೆ ಏನು ಅಂತಂದ್ರೆ, ಜನಸಾಮಾನ್ಯರ ಜೊತೆಗೆ ನಾವು ಹೆಚ್ಚಿಗೆ ವ್ಯವಹರಿಸುವಂತ ಖಾತೆಗಳನ್ನ ನಮಗೆ ಕೊಡಿ, ಜನಸಾಮಾನ್ಯರ ಸಮಸ್ಯೆಗಳನ್ನ ಬಗೆಹರಿಸುವಂತ ಖಾತೆಗಳನ್ನ ನಮಗೆ ಕೊಡಿ, ಈ ಹೆಳೆಯನ್ನ ಇಟ್ಕೊಂಡು ಪ್ರಮುಖ ಖಾತೆಗಳಿಗಾಗಿ ಕೆಲ ಸಚಿವರುಗಳು ಬಹಳ ಲಾಬಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಗೈನ್ ಅಲ್ಲೂ ಕೂಡ ತನ್ನ ಸೀನಿಯಾರಿಟಿ, ಎಷ್ಟು ಬಾರಿ ನಾನು ಸಚಿವನಾಗಿದ್ದೆ, ಎಷ್ಟು ಬಾರಿ ನಾನು ಶಾಸಕನಾಗಿ ಆಯ್ಕೆ ಆಗಿದ್ದೆ, ನಾನು ಹಿರಿಕ ಇದ್ದೀನಿ, ಜೊತೆಗೆ ಹಿಂದೆ ಏನಾದರೂ ನಿಗಮ ಮಂಡಳಿಗಳು ಇಂಥ ಖಾತೆಗಳಿಗೆ ಪೂರಕವಾದಂಥದ್ದು ಏನಾದ್ರು ನಿಭಾಯಿಸಿದಂಥದ್ದು ಅನುಭವ ಇದ್ದರೆ, ಈ ರೀತಿಯಾದಂಥ ವಿಚಾರಗಳನ್ನು ಮುಂದಿಟ್ಕೊಂಡು ಖಾತೆಗಾಗಿ ಲಾಬಿ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೇನೇನು ಥರದ ಲಾಬಿ ಆಗ್ತಾ ಇದೆಯೋ ಗೊತ್ತಿಲ್ಲ. ಯಾಕಂತ ಅಂದರೆ ನೀವು ಕೂಡ ಗಮನಿಸಿರ್ಬೋದು, ಬಾಗಲಕೋಟೆಯ ಕೆಲ ಕಾಂಗ್ರೆಸ್ ನಾಯಕರುಗಳೇ ಫೋನ್ ಸಂಭಾಷಣೆಯಲ್ಲಿ ಮಾತನಾಡಿರುವಂಥದ್ದೆಲ್ಲ ಇಟ್ಕೊಂಡು BJP ದೊಡ್ಡ ವಿಚಾರವಾಗಿ ಇದನ್ನು ಪ್ರತಿಭಟಿಸ್ತಾ ಇದೆ. ಭಾಳ ಲಾಬಿ, ಹಣ, ಮತ್ತೊಂದು ಕಪ್ಪ ಕಾಣಿಕೆ, ಈ ಥರದ ವಿಚಾರಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಇವರು ಸಚಿವಗಿರಿ ಪಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು CBI ತನಿಖೆ ಆಗಬೇಕು ಅಂತೆಲ್ಲ ಆಡಿಯೋ ವಿಚಾರವನ್ನು ಮುಂದಿಟ್ಕೊಂಡು ಒಂದು ಕಡೆ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಆಡಳಿತ ಪಕ್ಷದಲ್ಲಿ ಪ್ರಭಾವಿ ಖಾತೆಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ಸಚಿವರುಗಳು ತಮ್ಮ ಲಾಬಿಯನ್ನು ಮುಂದಿಡ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಭಾಳಷ್ಟು ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಆಯಾ ಸಚಿವರುಗಳು ಕಳೆದ ಬಾರಿನೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರ ಕಾರ್ಯನಿರ್ವಹಿಸಿದಂಥ ಕೆಲ ಸಚಿವರುಗಳು ಅನುಭವ ಹೊಂದಿದ್ದಾರೆ. ಆ ಖಾತೆಗಳನ್ನೇ ಮುಂದುವರಿಸಿ ಅಂತಲೂ ಕೂಡ ಕೆಲವ್ರು ಕೇಳ್ಬೋದು. ಬಟ್ ಯಾರಿಗೆ ಏನು ಖಾತೆ ಕೊಟ್ಟರು ಕೂಡ ಈಗ ಸಮಾಜ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಭಾಳ ದೊಡ್ಡ ಹಗರಣ ಆಗಿರುವಂಥ ಖಾತೆಗಳಲ್ಲ ಅದೆಲ್ಲ. ಸೊ ಆ ಖಾತೆಗೆ ಸಂಬಂಧಪಟ್ಟ ಹಾಗೆ ಈಗ ನಾಗೇಂದ್ರ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿರೋದೇ ಅಂದರೆ ಹಿಂದೆ ಆ ಖಾತೆಯ ಸಚಿವಗಿರಿಯನ್ನು ವಹಿಸ್ಕೊಂಡು ಅದಾದ ನಂತರದಲ್ಲಿ ಭಾಳ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಆರೋಪ. ಅದರ ನಂತರದಲ್ಲೂ ಕೂಡ ಮತ್ತೆ ಈಗ ಸಚಿವಗಿರಿ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲವರು ಯಶಸ್ವಿ ಆಗಿದ್ದಾರೆ ನಾಗೇಂದ್ರ ರೀತಿಯಾಗಿ. ಬಟ್ ಅದೇ ಖಾತೆಗಳನ್ನು ಕೊಡ್ತಾರಾ ಗೊತ್ತಿಲ್ಲ. ಆ ಬದಲಾವಣೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಆಮೇಲೆ ಹಿಂದೆ ಎಲ್ಲ ಭಾಳ ಉದಾಹರಣೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಫಾರೆಸ್ಟಿಗೆ ಸಂಬಂಧಪಟ್ಟಂಗೆ ಭಾಳ ಲೂಟಿ ಹೊಡೆದಿದ್ದಾರೆ ಅಂತ ಹೇಳ್ಕೊಂಡು ಆರೋಪ ಹೊತ್ತಿ ಅದೇ ಖಾತೆ ನಿಭಾಯಿಸ್ಕೊಂಡು ತಮ್ಮ ವಿರುದ್ಧದ ಪ್ರಕರಣಗಳನ್ನು ಮಾಫಿ ಮಾಡ್ಕೊಂಡಿರುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ ಹಿಂದಿನ BJP ಸರ್ಕಾರದಲ್ಲೆಲ್ಲ. ಇಲ್ಲೂ ಆ ಥರದ್ದು ಏನಾರು ಆದರೆ ಆಶ್ಚರ್ಯ ಇಲ್ಲ. ರಾಯರೆಡ್ಡಿ ಅವರು ನನಗೆ ಆರ್ಥಿಕ ಇಲಾಖೆ ಕೊಟ್ಟರೆ ಅನುಕೂಲ, ಬಜೆಟ್ ಬೇಕಾದ್ರೆ ಮುಖ್ಯಮಂತ್ರಿನೇ ಮಂಡಿಸ್ಲಿ, ನಾನು ಹಿಂದೆ ಆರ್ಥಿಕ ಸಲಹೆಗಾರ ಆಗಿದ್ನಲ್ಲ, ಅದು ಅನುಕೂಲ ಅಂತೆಲ್ಲ ಹೇಳಿದ್ದಾರೆ. ಹೀಗೆ ಯಾರ್ಯಾರು ಏನೇನು ಹೇಳಿದರೆ ಬನ್ನಿ ಕೇಳೋಣ. ಖಾತೆ ಕೊಡ್ತೀನಿ ಅಂದರೆ ಇದು ಡಿಸ್ಕಷನ್ ಆಗಿರ್ತದೆ. ವೇರಿಯಸ್ ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಎದುರಾಗಂತೇಳಿ ಎಕ್ಸ್ಪರ್ಟ್ ಇದ್ದೇ ಇರ್ತದೆ. ಕೊಟ್ಟರೆ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಆಮೇಲೆ ನಾನೊಂದು ಹಣಕಾಸು ಖಾತೆ ಅವ್ರಿಗೆ ಕೊಟ್ಟರೆ ನನಗೆ ನಾನು ಕೇಳ್ತಾ ಇರೋದು ಓನ್ಲಿ ಟ್ಯಾಕ್ಸ್ ಕಲೆಕ್ಷನ್, ನಾಟ್ ಬಜೆಟ್ ಅವರೇ ಪ್ರಿಪೇರ್ ಅವರೇ ಮಾಡ್ಕೊಳ್ಳಿ, ಬಜೆಟ್ ಅವರೇ ಓದಲಿ. ನನಗೆ ಬೇಕಾಗಿದ್ದು ಟ್ರಾನ್ಸ್ಫರು ಬೇಡ ನನಗೆ. ಐ ಡೋಂಟ್ ವಾಂಟ್ ಎನಿ ಟ್ರಾನ್ಸ್ಫರ್. ಪಿಒಂಡಿಂದ ಹಿಡಿದು ಕಮಿಷನರ್ವರೆಗೆ ಟ್ರಾನ್ಸ್ಫರ್ ಅವರೇ ಇಟ್ಕೊಳ್ಳಿ. ಯಾಕೆಂದ್ರೆ ಐ ಡೋಂಟ್ ವಾಂಟ್ ಆಲ್ ದೀಸ್ ಥಿಂಗ್. ಅದಕ್ಕೆ ಕೊಟ್ಟರೆ ನಥಿಂಗ್ ಲೈಕ್ ದ್ಯಾಟ್ ಐ ಕ್ಯಾನ್ ಆ್ಯಡ್ ಟು ಅಂತ ನಾನು ಹೇಳಬಲ್ಲೆ ಅಷ್ಟೇ. ಇನ್ನು ಉಳಿದಂಥ ಖಾತೆ ಯಾವುದಾದ್ರು ಅಭಿವೃದ್ಧಿ ಪರ ಇರೋಂಥ ಕೆಲಸಗಳು ಇದು ಮಾಡಲಿಕ್ಕೆ ಐ ಆಮ್ ಎ ಹಾರ್ಡ್ ವರ್ಕರ್. 24/7 ಐ ಆಮ್ ಎ ವರ್ಕರ್. ಆಮೇಲೆ ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಪ್ಲ್ಯಾನಿಂಗ್ ಯಾರೂ ಕೇಳಲ್ಲ. ಯಾಕೆ ಕೇಳೋಂಗಿಲ್ಲ ಅಂತಂದರೆ ಅದ್ರಾಗೇನು ಇದಿಲ್ಲ ಅಂತೇಳಿ. ಆದರೆ ನನಗೆ ಈ ಗೋವಿಂದರಾವ್ ಕಮಿಟಿ ರಿಪೋರ್ಟ್ ಇದೆಯಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಆದರೆ ಒಂದು ಯಾವುದಾದ್ರು ಒಳ್ಳೆ ಅಭಿವೃದ್ಧಿ ಖಾತೆ ಜೊತೆ ಕೂತ್ರೆ ಅದನ್ನು ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಐ ಹ್ಯಾವ್ ಮೈ ಓನ್ ಇಂಟ್ರೆಸ್ಟ್. ಈಗ ನಮಗೆ ಆಸೆಗಳು ಭಾಳದಪ್ಪ, ಕೊಡಲಿಕ್ಕಾಗಲಿಲ್ಲ ಅಂದರೆ ಏನು ಮಾಡಬೇಕು? ಅದಕ್ಕೇನಾರು ಮಾಡೋಕ್ಕಾಗುತ್ತಾ? ಇದ್ದಿದ್ರಲ್ಲಿ ಯಾವ ಖಾತೆ ಕೊಟ್ಟಿರ್ತಾರೋ ಅದರ ಒಳ್ಳೆ ಕೆಲಸ ಮಾಡಬೇಕು. ಅವರ ಅನುಭವಕ್ಕೆ ತಕ್ಕ ಹಾಗೆ ರಾಯರೆಡ್ಡಿ ಅವರು ಕೇಳ್ತಾ ಇದ್ದಾರೆ. ಅದರ ನಡುವೆನೇ ಕೆಲವರು ಅಸಮಾಧಾನಿತರಿದ್ದಾರೆ. ಅವರ ಅಸಮಾಧಾನ ಶಮನ ಕಾರ್ಯ ಕೂಡ ಇವತ್ತು ಮುಂದುವರಿಯುತ್ತೆ ಅಂತೇಳಿ ತಿಳಿದು ಬರ್ತಾ ಇದೆ. ಇದೆಲ್ಲದರ ನಡುವೆ ಈ ಖ್ಯಾತೆ ಏನಾದ್ರು ಬಹಳ ದೊಡ್ಡ ಮಟ್ಟದಲ್ಲಿ ತಲೆಬಿಸಿ ತರ್ತಾ ಇದೆಯಾ? ನಾವು ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಟ್ಟರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಇಲ್ಲಿ ರಾಯರೆಡ್ಡಿ ಅವರೆಲ್ಲ ಬಹಳ ತೂಕದ ವಿಚಾರವನ್ನೇ ಇಡ್ತಾ ಇದ್ದಾರೆ. ಅಂತಂದ್ರೆ ತಾನು ಅನುಭವ ಇದೆ, ಜೊತೆಗೆ ಟ್ರಾನ್ಸ್ಫರು ಮತ್ತೊಂದು ಇದ್ರದ್ದು ಯಾವುದು ನನಗೆ ಉಸಾಬ್ರಿ ಬೇಡ ಅನ್ನುವಂಥ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟೆಡ್ ಇದ್ದಾರೆ. 24/7 ನಾನು ಕೆಲಸ ಮಾಡ್ತೀನಿ ಅನ್ನೋಂತನ್ನೆಲ್ಲ ಹೇಳ್ತಾ ಇದ್ರು. ಇದರ ಜೊತೆಗೆ ಉಳಿದಂಥವ್ರಿಂದ ಏನಾದ್ರು ಬಹಳ ಲಾಬಿ ನಡೀತಾ ಇದೆಯಾ ಹರೀಶ್? ಏನ್ ಕತೆ? ಯಾಕೆ ತಡ ಆಗ್ತಾ ಇದೆ?
ಮಾಲ್ತೇಶ್, ಆಗಸ್ಟ್ 3ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಇನ್ನೊಂದು ಸ್ಥಾನ ಅಷ್ಟೇ ಖಾಲಿ ಉಳಿದಿರತಕ್ಕಂಥದ್ದು. ಇದರ ಮಧ್ಯದಲ್ಲಿ ಇಷ್ಟು 4 ದಿವಸಗಳು ಕಳೆದರೂ ಕೂಡ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಅಂದರೆ ನೂತನ ಸಚಿವರಿಗೆ ಯಾವ್ಯಾವ ಖಾತೆಗಳನ್ನು ಅನ್ನುವಂಥದ್ದನ್ನು ಇನ್ನೂ ಕೂಡ ಮುಖ್ಯಮಂತ್ರಿಗಳು ಹಂಚಿಕೆ ಮಾಡೋಕ್ಕಾಗಿಲ್ಲ. ಮುಖ್ಯವಾಗಿ ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡಿ ಈ ಒಂದು ಖಾತೆ ಹಂಚಿಕೆ ಮಾಡುವಂತಹ ಸಾಧ್ಯತೆಗಳಿದೆ. ಬಹುತೇಕ ಇವತ್ತು ಸಂಜೆ ಒಳಗೆ ಖಾತೆ ಹಂಚಿಕೆ ಅನ್ನುವಂಥದ್ದು ಫೈನಲ್ ಆಗ್ಬೋದು ಅನ್ನುವಂಥದ್ದು. ಇದರ ಮಧ್ಯದಲ್ಲಿ ಕೆಲವು ಹಿರಿಯ ಸಚಿವರುಗಳು ತಮಗೆ ಇಂತಹದ್ದೇ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ. ಬಹುಮುಖ್ಯವಾಗಿ ಬಸವರಾಜ ರಾಯರೆಡ್ಡಿ ಅವರು ಕೇಳ್ತಾ ಇದ್ದಾರೆ, ನನಗೆ ಆರ್ಥಿಕ ಇಲಾಖೆಯನ್ನು ಕೊಡಿ ಅಂತ. ಈಗ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಯನ್ನು ಇಟ್ಕೊಳ್ಳುವಂತಹದ್ದು ಸಹಜವಾಗಿರುತ್ತೆ. ಯಾವಾಗಲೂ ಕೂಡ ಮುಖ್ಯಮಂತ್ರಿ ಆದಂಥವರೇ ಬಹುತೇಕ ಆರ್ಥಿಕ ಇಲಾಖೆಯನ್ನು ನಿಭಾಯಿಸಿರುವಂಥದ್ದನ್ನು ನಾವು ನೋಡಿದ್ದೇವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಆರ್ಥಿಕ ಇಲಾಖೆಯನ್ನು ಬಸವರಾಜ ರಾಯರೆಡ್ಡಿಗೆ ಬಿಟ್ಕೊಡ್ತಾರ ಅನ್ನುವಂಥದ್ದು ಇಲ್ಲಿರ್ತಕ್ಕಂತಹ ಪ್ರಶ್ನೆ. ಈಗ ಬಸವರಾಜ ರಾಯರೆಡ್ಡಿ ಅವರು ಕೇಳ್ತಾ ಇದ್ದಾರೆ, ನಾನು ಆರ್ಥಿಕ ಸಲಹೆಗಾರಾಗಿದೆ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿದೆ, ಇಂತಹ ಸಂದರ್ಭದಲ್ಲಿ ನನಗೆ ನಿಭಾಯಿಸಿದಂಥ ಅನುಭವ ಇದೆ, ಹೀಗಾಗಿ ನನಗೆ ಆರ್ಥಿಕ ಇಲಾಖೆಯನ್ನು ಕೊಡಿ, ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಬಜೆಟ್ ಅನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಮಂಡಿಸ್ಲಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಇವರಿಗೆ ಆರ್ಥಿಕ ಇಲಾಖೆಯನ್ನು ಕೊಡಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಹಾಗೂ ರಾಯರೆಡ್ಡಿ ಅವರ ನಡುವೆ ಒಂದು ವೇವ್ ಲೆಂತ್ ಇರಬೇಕಾಗತ್ತೆ. ಕಳೆದ ಸರ್ಕಾರದಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತೆಗೆದುಕೊಂಡಂತ ಒಂದಷ್ಟು ನಡೆಗಳೇನಿದ್ದಾವೆ ಇವು ಎಲ್ಲ ಒಂದ್ ಕಡೆ ರಾಯರೆಡ್ಡಿ ಅವರಿಗೆ ಆರ್ಥಿಕ ಇಲಾಖೆಯನ್ನ ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಇಷ್ಟಪಡ್ತಾರಾ ಅನ್ನುವಂತಹದ್ದು ಬಹಳಷ್ಟು ಪ್ರಶ್ನೆ ಇರುವಂತಹದ್ದು. ಇದರ ಮಧ್ಯೆ ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ಸಾಕಷ್ಟು ಬೇಡಿಕೆ ಇದೆ. ದಲಿತ ಸಚಿವರುಗಳೇ ಬಹುಮುಖ್ಯವಾಗಿ ನಮಗೆ ಈ ಸಮಾಜ ಕಲ್ಯಾಣ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಬಹುಮುಖ್ಯವಾಗಿ ನರೇಂದ್ರ ಸ್ವಾಮಿ ಅವರು ಸಮಾಜ ಕಲ್ಯಾಣ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕಣ್ಣಿಟ್ಟಿರುವಂತಹದ್ದು. ಶಿವರಾಜ್ ತಂಗಡಿ ಅವರು ಕೂಡ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ನಿಭಾಯಿಸ್ತಂತರು. ಈ ಸತಿ ನನಗೆ ಖಾತೆ ಬದಲಾವಣೆ ಮಾಡಿಕೊಡಿ, ನನಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಿ ಅನ್ನುವಂಥದ್ದನ್ನ ಅವರು ಕೂಡ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮುನಿಯಪ್ಪ ಅವರು ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ದಾರೆ. ಈ ಹಿಂದೆ ಅವರು ಏನು 2ನೇ ಬಾರಿ ಮಂತ್ರಿ ಆದ್ರು, ಆಗ್ಲೇ ಕೇಳಿದ್ರು ನನಗೆ ಈ ಖಾತೆ ಬೇಡ, ಬೇರೆ ಖಾತೆಯನ್ನು ಕೊಡಿ ಅನ್ನುವಂಥ ನಿಟ್ಟಲ್ಲಿ ಅವರು ಕೂಡ ಕೇಳ್ತಾ ಇದ್ರು. ಈಗಲೂ ಕೂಡ ಅವರ ಬೇಡಿಕೆ ಇದೆ, ಸಮಾಜ ಕಲ್ಯಾಣ ಇಲಾಖೆಯನ್ನೇ ಕೊಡಿ ಅನ್ನುವಂಥ ನಿಟ್ಟಲ್ಲಿ ಅವರು ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇನ್ನು ಬಹುಮುಖ್ಯವಾಗಿ ಬೇರೆ ಬೇರೆ ಖಾತೆಗಳಿಗೆ ಬೇರೆ ಬೇರೆ ಸಚಿವರುಗಳು ತಮ್ಮದೇ ಆದಂತಹ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗೆ ಅಳೆದು ತೂಗಿ ಎಲ್ಲವನ್ನು ಕೂಡ ಗಮನಿಸಿ ಸಿಎಂ ಅವರು ಮತ್ತು ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಇವತ್ತು ಸಂಜೆ ಒಳಗೆ ಫೈನಲ್ ಆಗುತ್ತೆ ಅನ್ನುವಂಥದ್ದು. ಮಾಲ್ತೇಶ್, ಹರೀಶ್ ಜಸ್ಟ್ ಹೋಲ್ಡ್ ಹರೀಶ್.